ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಂತಹ ಅನಂತಕುಮಾರ್ ಹೆಗಡೆ ವಿರುದ್ಧ ದೂರು ದಾಖಲಾಗಿದೆ. ಸಿದ್ದು ವಿರುದ್ಧ ಗುಡುಗಿದ್ದಂತಹ ಕೇಸರಿ ನಾಯಕನ ವಿರುದ್ಧ ಕಾಂಗ್ರೆಸ್ ಪಕ್ಷ ಸಿಡಿದೆದ್ದಿದೆ. ಇಷ್ಟೆಲ್ಲ ಆದರೂ ಕಮಲ ನಾಯಕರು ಹೆಗಡೆ ಮಾತನ್ನ ಸಮರ್ಥಿಸಿಕೊಳ್ಳುವಂತಹ ಗೋಜಿಗೆ ಬಿದ್ದಿದ್ದಾರೆ. ಜನಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು. ನಾವು ಹೋಗಲ್ಲ ಅಂತ ಹೇಳಿದವರು ನೀವು ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಅನಂತಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲ್ ಇಟ್ಕೋಬೇಕು. ಮಾತೇ ಮುತ್ತು ಮಾತೇ ಮೃತ್ಯು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಆದ್ರೆ ಈ ನುಡಿಮುತ್ತುಗಳು ಅನಂತಕುಮಾರ್ ಹೆಗಡೆ ಕಿವಿಗೆ ಬಿದ್ದಿಲ್ಲ ಅಂತ ಕಾಣಿಸತ್ತೆ. ಬಿಜೆಪಿ ಹಿರಿಯ ನಾಯಕನಾಗಿ ಸಿದ್ದರಾಮಯ್ಯರನ್ನ ಟೀಕಿಸ್ತಾ ಮತ್ತೆ ಹಳೆ ಗೀಳಿಗೆ ಬಿದ್ದಿದ್ದಾರೆ. ರಾಮಮಂದಿರ ರಾಜಕೀಯವನ್ನ ಅತಿರೇಕಕ್ಕೆ ತಳ್ಳಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದ್ವೇಷ ಭಾಷಣ, ಅನಂತಕುಮಾರ್ ಹೆಗಡೆ ವಿರುದ್ಧ ಸುಮೋಟೋ ಕೇಸ್. ಕಳೆದ 3-4 ವರ್ಷದಿಂದ ತೆರೆಮರೆಗೆ ಸೆಳೆದಿದ್ದ ಅನಂತಕುಮಾರ್ ಹೆಗಡೆ ಈಗ ಪ್ರತ್ಯಕ್ಷರಾಗಿದ್ದಾರೆ. ಲೋಕಸಭೆ ಹೊತ್ತಲ್ಲಿ ಮತ್ತೆ ಮೈಕ್ ಮುಂದೆ ತಮ್ಮ ಪರಾಕ್ರಮವನ್ನ ಮೆರೆದಿದ್ದಾರೆ. ರಾಮಮಂದಿರ ಆಹ್ವಾನವನ್ನ ತಿರಸ್ಕರಿಸಿದ್ದ ಕಾಂಗ್ರೆಸ್ ವಿರುದ್ಧ ಗುಡುಗುವ ಭರದಲ್ಲಿ ಸಿಎಂಗೆ ಹರಿತ ಪದಗಳನ್ನ ಬಳಸಿದ್ದಾರೆ. ಹೀಗೆ ನಾಲಿಗೆ ಹರಿಬಿಟ್ಟಿರುವ ಬಿಜೆಪಿ ಸಂಸದನಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಉತ್ತರ ಕನ್ನಡದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ದ್ವೇಷ ಭಾಷಣ, ಅಶಾಂತಿ ಮೂಡಿಸುವ ಯತ್ನ ಆರೋಪದಡಿ ಸೆಕ್ಷನ್ 505 ಹಾಗೆ 153 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಮಸೀದಿಗಳನ್ನ ಒಡೆಯುವ ಬಗ್ಗೆ ಹೇಳಿಕೆ, ಸಿಎಂ ಸಿದ್ದರಾಮಯ್ಯ ಬಗ್ಗೆಯೂ ಏಕವಚನದಲ್ಲಿ ಮಾತನಾಡಿದ್ದಕ್ಕಾಗಿ ಬಿಜೆಪಿ ಸಂಸದನ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅನಂತಕುಮಾರ್ ಹೆಗಡೆ ಮಾತಿಗೆ ಸಿಡಿದ ಕಾಂಗ್ರೆಸ್, ಚಪ್ಪಲಿ ಹಾರ ಹಾಕಿ ಬಿಜೆಪಿ ಸಂಸದನ ಪ್ರತಿಕೃತಿ ದಹನ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕೈಪಡೆ ಸಿಡಿದೆದ್ದಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಕಮಲ ಸಂಸದನ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿತು. ಅನಂತಕುಮಾರ್ ಹೆಗಡೆ ಪ್ರತಿಕೃತಿಗೆ ಚಪ್ಪಲಿ ಹಾರವನ್ನ ಹಾಕಿ ಮೆರವಣಿಗೆ ಮಾಡಿ ದಹನ ಮಾಡಿ ಆಕ್ರೋಶ ಹೊರಹಾಕಿದರು. ಅನಂತಕುಮಾರ್ ಹೆಗಡೆ ಬೆನ್ನಿಗೆ ನಿಂತ ಕೇಸರಿ ಕಲಿಗಳು. ಸಿಎಂ ವಿರುದ್ಧದ ಮಾತಿಗೆ ಈಶ್ವರಪ್ಪ ಅಶ್ವತ್ಥ ಸಮರ್ಥನೆ. ಅನಂತಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ಕೈ ನಾಯಕರು ಕಿಡಿಕಾರ್ತಿದ್ರೆ ಬಿಜೆಪಿಯ ಕೆಲ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿರೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಈಶ್ವರಪ್ಪ ಬಿಜೆಪಿ ಸಂಸದನ ಬೆನ್ನಿಗೆ ನಿಂತಿದ್ದಾರೆ. ಇತ್ತ ರಾಜಕೀಯದಲ್ಲಿ ನಿಂದನೆಗಳು ಸಹಜ ಅಂತ ಅಶ್ವಥ್ ನಾರಾಯಣ್ ಬ್ಯಾಟ್ ಬೀಸಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿರೋದು ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅದನ್ನು ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ರಾಜಕೀಯದಲ್ಲಿ ಎಲ್ಲ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಏಕವಚನದಲ್ಲಿ ಬಹಳಷ್ಟು ಸಲ ತೊಡೆ ತಟ್ಟಿರೋದು ಇದೆ, ಉಗ್ರವಾಗಿ ಮಾತಾಡಿರೋದು ಇದೆ. ಸದನದ ಒಳಗೆ ಹೊರಗೆ ಎಲ್ಲ ಕಡೆ ಮಾತಾಡಿದ್ದಾರೆ. ಅದನ್ನ ಸರಿ ಅಂತ ನಾನು ಹೇಳಲ್ಲ. ನಾಲ್ಗೆ ಹಿಡಿತದಲ್ಲಿರ್ಲಿ, ಹೆಗಡೆಗೆ ಪ್ರದೀಪ್ ಈಶ್ವರ್ ಎಚ್ಚರಿಕೆ. ಇಂಥ ನಾಯಿಗಳಿಗೆ ಬುದ್ಧಿ ಕಲಿಸ್ತೀವಿ ಅಂತ ತಂಗಡಗಿ ಕಿಡಿನುಡಿ. ನಾವು ಹಿಂದೂಗಳೇ, ಮೈಂಡ್ ಯೋರ್ ಟಂಗ್ ಅಂತ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಂಥ ಅನಂತಕುಮಾರ್ ಹೆಗಡೆಗೆ ಶಾಸಕ ಪ್ರದೀಪ್ ಈಶ್ವರ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಇತ್ತ ಸಚಿವ ಶಿವರಾಜ್ ತಂಗಡಗಿ ಇಂಥ ನಾಯಿಗಳಿಗೆ ಬುದ್ಧಿ ಕಲಿಸ್ತೀವಿ ಅಂತ ಕಿಡಿನುಡಿಯನ್ನ ಆಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಎಲ್ಲ ಆಡಬಾರ್ದು. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ. ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೇನೆ. ಇದು ಲಾಸ್ಟ್ ವಾರ್ನಿಂಗ್. ಇಂಥ ನಾಯಿಗಳಿಗೆ ಯಾವ ಬೇಕಾದ್ರೂ ಬುದ್ಧಿ ಕಲಿಸ್ತೀವಿ.
ಅದೇ ನನ್ನ ಭಾಷೆ ಹೇಳ್ಬಾರ್ದು, ಆದರೂ ನಾನು ಹೇಳಕ್ ಹೊರಟಿದ್ದೀನಿ. ಅನಿವಾರ್ಯ ಅವನ ಭಾಷೆಗೆ ತಕ್ಕಂಗೆ ಉತ್ತರ ಕೊಡಬೇಕು ಅನ್ನೋದು ಏಕೈಕ ದೃಷ್ಟಿ. ಒಟ್ಟಾರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹೊತ್ತಲ್ಲಿ ರಾಜಕೀಯ ಕಿತ್ತಾಟ ನೋಡಿದ್ರೆ ರಾಮ ರಾಮ ಎನ್ನುವಂತಾಗಿದೆ. ಇದನ್ನೆಲ್ಲ ಗಮನಿಸ್ತಾ ಇರೋ ಮತದಾರ ಲೋಕ ಕದನದಲ್ಲಿ ಯಾರ ಬಾಯಿಗೆ ಲಗಾಮ್ ಹಾಕ್ತಾನೆ ಎನ್ನುವುದೇ ಬಿಗ್ ಸಸ್ಪೆನ್ಸ್. ಸಂದೀಪ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.